ನೀವು ಸತ್ತ ಮೇಲೂ ನಿಮ್ಮ ದೇಹದಲ್ಲಿ ಜೀವ ಇರುತ್ತೆ. 60 ದಿನ 60 ದೇಹದಲ್ಲಾಗೋ ಬದಲಾವಣೆ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಮ ವೈದ್ಯ ಅರುಣ್. ಯೂಶಲಿ ನಾವು ಸತ್ತಿದ್ದೀವಿ ಅಂತ ಯಾವಾಗ ಘೋಷಣೆ ಮಾಡ್ತಾರೆ ಡಾಕ್ಟರ್ ಅಂದರೆ, ನಮ್ಮ ಹಾರ್ಟು, ನಮ್ಮ ಬ್ರೈನ್ ಮತ್ತು ನಮ್ಮ ಶ್ವಾಸಕೋಶ ಇವು 3 ಒಮ್ಮೆಲೆ ಕಂಪ್ಲೀಟಾಗಿ ಬಂದಾದಾಗ ನಾವು ಪೇಷಂಟ್ ಸತ್ತಿದೆ ಅಂತ ಹೇಳ್ತಾರೆ. ಆದರೆ ಈ ಕೈ ಕಾಲು ಮಾಂಸ ಸ್ನಾಯುಗಳೆಲ್ಲ ಜೀವಕೋಶಗಳಿರ್ತವೆ. ಆ ಸಣ್ಣ ಸಣ್ಣ ಜೀವಕೋಶ ಸೆಲ್ಸ್ ಅಂತ ಏನಂತೀವಿ, ಅದರಲ್ಲಿನ ಎನರ್ಜಿ ಬದುಕಿರುತ್ತೆ, ಅದರಲ್ಲಿನ ಆಕ್ಸಿಜನ್ ಇರುತ್ತೆ. ಸೊ ನಾವು ಸತ್ತ ತಕ್ಷಣ ನಮ್ಮ ದೇಹ ಎಲ್ಲ ಕೆಲಸನೂ ಬಂದ್ ಮಾಡಿಬಿಡಲ್ಲ. ನಾವು ಸತ್ತಾದ್ಮೇಲೆ ಸ್ವಲ್ಪ ಹೊತ್ತು ಆ ಎನರ್ಜಿ ಏನಿರುತ್ತಲ್ಲ ಅದು ಖಾಲಿ ಆಗೋ ತನಕ ನಮ್ಮ ಅಂಗಾಂಗಗಳು ಕೆಲಸ ಮಾಡ್ತಾನೆ ಇರ್ತವೆ. ಅದಕ್ಕೆ ಸತ್ತ ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕಣ್ ತಕ್ಕೋಬೋದು, ಸ್ವಲ್ಪ ಹೊತ್ತಾದ್ಮೇಲೆ ಚರ್ಮ ತಕ್ಕೋಬೋದು. ಈ ಥರ ಸ್ವಲ್ಪ ಹೊತ್ತಾಗೋಕ್ಕಿಂತ ಮುಂಚೆನೇ ನಾವು ಅಂಗಾಂಗಗಳನ್ನ ತಕ್ಕೋಬೋದು. ಆದರೆ ಇದೇ ಒಂದು ರೀಸನಿಂದ ನೀವು ಸತ್ತಾದ್ಮೇಲೆ ನಿಮ್ಮ ದೇಹ ಟೈಟ್ ಆಗಿಬಿಡುತ್ತೆ, ಟೈಟಾಗಿ ಕುಗ್ಗಿಬಿಡುತ್ತೆ. ಒಂದಿಷ್ಟು ಜನ ಸೆಟದ್ ನಿಲ್ಲುತ್ತೆ ಅಂತಾರಲ್ಲ ಚರ್ಮ ಗಿರ್ಮ ಎಲ್ಲ, ಅದಕ್ಕೆ ನಾವು ರೈಗರ್ ಮೋರ್ಟಿಸ್ ಅಂತ ಅಂತೀವಿ. ಇದು ಒಂದು ಸತ್ತ ನಂತರ ಆಗುವ ಜೈವಿಕ ಕ್ರಿಯೆ ದೇಹದಲ್ಲಿ. ಸೊ ಸತ್ತ ನಂತರನೂ ನಮ್ಮ ದೇಹದಲ್ಲಿ ಜೀವ ಇರುತ್ತೆ, ಅದು ಸಣ್ಣ ಕೋಶಗಳಲ್ಲಿ. ಯಾವಾಗ ಈ ಸಣ್ಣ ಚಿಕ್ಕ ಪುಟ್ಟ ಜೀವಕೋಶಗಳಲ್ಲಿ ಏನು ಎನರ್ಜಿ ಇರುತ್ತಲ್ವ ಅದೆಲ್ಲ ಖಾಲಿ ಆದ ತಕ್ಷಣ ನಮ್ಮ ದೇಹ ಕೆಲಸ ಮಾಡೋದು ಬಂದ್ ಮಾಡುತ್ತೆ. ಸೊ ಸತ್ತ ನಂತರ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ದೇಹ ತನ್ನ ರಕ್ಷಣಾ ಮೆಕ್ಯಾನಿಸಮ್ ಏನಿರುತ್ತೆ, ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನು ಬಂದ್ ಮಾಡುತ್ತೆ. ಅವಾಗ ಹೊರಗಡೆ ಜೀವಿಗಳು ಬಂದು ನಮ್ಮ ದೇಹನ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ನಮ್ಮ ದೇಹ ಕುಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸತ್ತಾದ್ಮೇಲೂ ಸ್ವಲ್ಪ ಹೊತ್ತು ನಮ್ಮ ದೇಹದಲ್ಲಿ ಜೀವಕೋಶಗಳಲ್ಲಿ ಶಕ್ತಿ ಇರುತ್ತೆ, ಬಟ್ ಅದಕ್ಕೆ ಕಮಾಂಡಿಂಗ್ ಕೊಡೋಕ್ಕೆ ಬ್ರೈನು, ಹಾರ್ಟು ಮತ್ತು ಲಂಗ್ಸ್ ಇರದೇ ಇರುವಾಗ ಸ್ವಲ್ಪ ಹೊತ್ತಾದ್ಮೇಲೆ ಅದು ಬಂದಾಗ್ಬಿಡುತ್ತೆ. ಆವಾಗಿಂದ ದೇಹ ಕುಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ ಕಂಟೆಂಟ್ ಆಗಿ ನನ್ನ ಪೇಜ್ ಫಾಲೋ ಮಾಡಿ. ಧನ್ಯವಾದ.